ಹಲೋ ಅಂಡ್ ವೆಲ್ಕಮ್ ಟು ಸ್ಪೈಸ್ ಬಾಕ್ಸ್. ಸಲಾಡ್ ಇಷ್ಟಪಡೋರ್ಗೆ ಇವತ್ತು ನನ್ನ ಹತ್ರ ಒಂದು ಟ್ರೀಟ್ ಇದೆ. ಗ್ರೀನ್ ಆಪಲ್ ಎಲ್ಲ ಹಣ್ಣುಗಳಿಗಿಂತ ತುಂಬಾ ಶ್ರೇಷ್ಠ ಅನ್ನೋದು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಈ ಹಣ್ಣಲ್ಲಿ ತುಂಬಿದೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಲೈಕ್ ಫೈಬರ್, ಪ್ರೋಟೀನ್ಸ್, ವೈಟಮಿನ್ಸ್ ಅಂಡ್ ಮಿನರಲ್ಸ್. ಈ ಹಣ್ಣಿನಿಂದ ಆಗೋ ಉಪಯೋಗಗಳೇನೆಂದ್ರೆ ಕೊಲೆಸ್ಟ್ರಾಲ್ ನ ಲೋ ಮಾಡುತ್ತೆ, ಬಿಪಿನ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ, ಮತ್ತೆ ಬ್ಲಡ್ ಶುಗರ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುತ್ತೆ. ಈಗ ನಾವೊಂದು ಫ್ರೆಶ್ ಮತ್ತೆ ಟೇಸ್ಟಿ ಸಲಾಡ್ ಮಾಡ್ತಿದೀವಿ. ಮಾಡೋದಕ್ಕೆ ತುಂಬಾ ಸುಲಭ. ಗ್ರೀನ್ ಆಪಲ್ ನಿಂದ ಸ್ವೀಟ್ನೆಸ್ ಮತ್ತೆ ಸ್ವಲ್ಪ ಹುಳಿ ಬರೋದ್ರಿಂದ ಈ ಸಲಾಡ್ ಚೆನ್ನಾಗಿರುತ್ತೆ. ಮತ್ತೆ ಗ್ರೀನ್ ಆಪಲ್ ತುಂಬಾ ಒಳ್ಳೆ ಆಪ್ಷನ್ ಕೂಡ. ಈ ಸಲಾಡ್ ನ ಮಾಡೋದಕ್ಕೆ ಬೇಕಾಗೋ ಪದಾರ್ಥಗಳು: ಗ್ರೀನ್ ಆಪಲ್ ಸ್ಲೈಸಸ್, ಕಪ್ಪು ದ್ರಾಕ್ಷಿ, ಸ್ಪ್ರಿಂಗ್ ಆನಿಯನ್ಸ್, ಕೊರಿಯಾಂಡರ್ ಲೀವ್ಸ್, ಆಲಿವ್ ಆಯಿಲ್, ಜೇನುತುಪ್ಪ, ಉಪ್ಪು, ಪೆಪ್ಪರ್. ಇದು ತುಂಬಾ ಸುಲಭವಾಗಿ 10 ನಿಮಿಷದಲ್ಲಿ ಮಾಡಬಹುದು. ಮೊದಲಿಗೆ ಗ್ರೀನ್ ಆಪಲ್ ನ ಸ್ಲೈಸಸ್ ಹಾಕೊಳ್ಳೋಣ. ಇದಕ್ಕೆ ಕಪ್ಪು ದ್ರಾಕ್ಷಿ ಹಾಕೊಳ್ಳೋಣ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಹಾಕೊಳ್ಳೋಣ. ಮತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಮತ್ತೆ ಇದರ ಸೀಸನಿಂಗ್ಗೆ ರುಚಿಗೆ ತಪ್ಪಷ್ಟು ಉಪ್ಪು ಮತ್ತೆ ಪೆಪ್ಪರ್ ಹಾಕೊಂಡು ಇದನ್ನ ಫಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರು, ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಬಂದಿದೆ ನೋಡಿ ಇದರ ಇಂಟ್ರೆಸ್ಟಿಂಗ್ ಪಾರ್ಟ್. ಇದರ ರುಚಿನ ಮತ್ತೆ ಫ್ಲೇವರ್ ನ ಎನ್ಹಾನ್ಸ್ ಮಾಡೋದಕ್ಕೆ ಇದಕ್ಕೆ ಸ್ವಲ್ಪ ಆಲಿವ್ ಆಯಿಲ್ ಹಾಕೊಳ್ಳೋಣ. ಮತ್ತೆ ಸ್ವಲ್ಪ ಜೇನುತುಪ್ಪ ಹಾಕೊಳ್ಳೋಣ ಮೇಲೆ. ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಆಲಿವ್ ಆಯಿಲ್ ಮತ್ತೆ ಜೇನುತುಪ್ಪ ಚೆನ್ನಾಗಿ ಕೂಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲಾನು ಚೆನ್ನಾಗಿ ಕೂಡಿದ್ಮೇಲೆ ಇಟ್ಸ್ ರೆಡಿ ಟು ಸರ್ವ್. ಒಂದು ಪ್ಲೇಟ್ ಮೇಲೆ ಇದನ್ನ ಫುಲ್ ಹಾಕೊಳ್ಳೋಣ. ಇದನ್ನ ಗಾರ್ನಿಶ್ ಮಾಡೋಣ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಇಂದ. ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ. ಮತ್ತೆ ಕತ್ತರಿಸಿರುವ ಕಪ್ಪು ದ್ರಾಕ್ಷಿ. ರೆಡಿ ಆಗಿದೆ ನೋಡಿ ಪೌಷ್ಟಿಕವಾದ ರುಚಿಕರವಾದ ಸಲಾಡ್. ಇದನ್ನ ಹಾಗೆ ತಿನ್ಬೋದು ಅಥವಾ ಫ್ರೈಡ್ ಅಥವಾ ಬಾರ್ಬಿಕ್ಯೂಡ್ ಚಿಕನ್ ಜೊತೆ ತಿನ್ಬೋದು.